ಎಲೆಕ್ಷನ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಲೋಕಸಭೆ ಕೌಂಟಿಂಗ್ ಆದಮೇಲೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಮಾಡ್ತೀವಿ. ಗ್ರಾಮ ಪಂಚಾಯತಿ ಅಲ್ಲ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡ್ತೀವಿ. ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆನೂ ಕೂಡ ಮಾಡ್ತೀವಿ. ನಾವು ಅಡ್ವೊಕೇಟದಲ್ಲಿ ಜೊತೆ ಚರ್ಚೆ ಮಾಡ್ತೀವಿ. ಅವರು ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಹೇಳ್ತಾರೆ ಹಂಗೆ ಮಾಡ್ತೀವಿ. ಈಗ ಆದಷ್ಟು ಜಾಗ್ರತೆ ಮಾಡಲೇಬೇಕಲ್ಲ. ಡಿಲಿಮಿಟೇಷನ್ ಆದಮೇಲೆ ರಿಸರ್ವೇಷನ್ ಹೈಕಮಾಂಡ್ನವರೇ ಅದು ಅವ್ರಿಗೆ ಮಾಡ್ತೀವಿ, ಮುಂದೆ MLC ಮಾಡ್ತೀವಿ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಹೋದ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ. ಹೈಕಮಾಂಡ್ನವರು ಕೋಲಾರ ಬೇಡ, ವರ್ಣದಲ್ಲೇ ನಿಲ್ಲಬೇಕು ಅಂತ ಹೇಳಿದರು. ಆಮೇಲೆ ನಮ್ಮ ಹುಡುಗ ಅಲ್ಲಿ MLA ಆಗಿದ್ದಿಲ್ಲ, ಸಿಟ್ಟಿಂಗ್ MLA ಯತೀಂದ್ರನಿಗೆ ನಿಮ್ಮ ತಂದೆಗೆ ಬಿಟ್ಕೊಡು, ನಿನಗೆ MLC ಮಾಡೋಣ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ, ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ.